ನಿಮ್ಮಿಬ್ಬರಲ್ಲಿ ಯಾರಿಗೆ ಜಾಸ್ತಿ ಕಾಂಪ್ಲಿಮೆಂಟ್ ಬರುತ್ತೆ? ಬಾವಾಜಿ ಕೇಳೋಣ. ಬಾವಾಜಿ ನೇರವಾಗಿ ನಿಮ್ಮನ್ನೇ ತೋರಿಸ್ಬಿಟ್ರು, ನೀವು ನಿಮ್ಮನ್ನೇ ತೋರಿಸ್ಕೊಂತಿದ್ದೀರಾ. ಏನೇನು ಕಾಂಪ್ಲಿಮೆಂಟ್ ಬರುತ್ತೆ ಹೇಳಿ ಸರ್. ಮೇಡಮ್ ಯೂಶಲಿ ಕೆಲವೊಂದು ಯಾವುದೇ ಒಂದು ಫಂಕ್ಷನ್ ಆಗಲಿ ಯಾವುದೇ ಒಂದು ಸ್ಪೋರ್ಟಿವ್ ಆಗಿ ತೊಗೊಳ್ತಾರೆ. ಆಮೇಲೆ ನಾವೊಂದು ಸ್ವಲ್ಪ ಹಿಂದೆ ಇರ್ತೀನಿ, ಆದಷ್ಟು ಧೈರ್ಯ ಮಾಡಲ್ಲ. ಮೇಡಮ್ಗೆ ಧೈರ್ಯ ಜಾಸ್ತಿ ಇದೆ. ಓಕೆ, ಮಾಡ್ಲಿಕ್ಕೆ ಧೈರ್ಯ ತೋರಿಸೋದಂದ್ರೆ ಅವ್ರಿಗೆ ಜಾಸ್ತಿ ಇದೆ. ಓಕೆ, ನೀವು ಅವರಿಗೆ ಕೊಟ್ಟಿರುವಂತ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು? ಮನೆಯಲ್ಲಿ ಅಂದರೆ ಮನೆ ನಡ್ಸ್ಕೊಂಡು ಹೋಗೋದ್ರಲ್ಲಿ ತುಂಬ ನೀಟಾಗಿ ನಡ್ಸ್ಕೊಂಡು ಹೋಗ್ತಾರೆ. ಫೈನಾನ್ಷಿಯಲಿ ಅಂತ ಹೇಳೋದಾದ್ರೆ ಅದನ್ನೇ ನಾನು ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಹೇಳ್ತೀನಿ ಸರ್. ವ್ಯವಹಾರಿಕವಾಗಿ ಪ್ರತಿಯೊಂದನ್ನು ಅವರೇ ನಡ್ಸ್ಕೊಂಡು ಸರಿಯಾಗಿಟ್ಟಿದ್ದೀವಿ ಗೃಹ ಮಂತ್ರಿ ಅಂತ. ಎಸ್ ಅಶ್ವಿನಿ, ನೀವು ಹೇಳೋದಾದ್ರೆ? ನನಗೇನೆ ಯೂಶಲಿ, ಯಾಕಂದ್ರೆ ಏನಾದರೂ ಕೆಲಸ ಮಾಡೋದಾಗ್ಲಿ ಅಥವಾ ಫಾಸ್ಟಾಗಿ ಯಾವುದೇ ವರ್ಕ್ ಆದ್ರೂ ಮುಗಿಸೋದಾದ್ರೆ ನಾನೇ ಫಸ್ಟ್ ಮುಗಿಸ್ತೀನಿ. ಏನೇ ವಿಷಯ ತಗೊಂಡ್ರು ಸ್ವಲ್ಪ ಫಾಸ್ಟ್ ಆಗಿದ್ದೀನಿ, ಅದರಿಂದ ಎಲ್ಲರೂ ಅವಳು ಬೇಗ ಮಾಡ್ತಾಳೆ, ಅವಳಲ್ವಾ ಬಿಡು ಮಾಡ್ಬಿಡ್ತಾಳೆ ಅನ್ನೋ ಥರ ಆ ಥರ ಕಾಂಪ್ಲಿಮೆಂಟ್ ಇದೆ ಕೊಡ್ತಾರೆ. ಎಸ್, ಎಕ್ಸಾಕ್ಟ್ಲಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾರಿಗೆ ತಾವು ಮಾತಾಡಿದ ಮಾತೇ ನೆನಪಿರಲ್ಲ? ಹೌದಾ ಬಾಬಾಜಿ? ನಾನು ಎಲ್ಲೋ ಎರಡೂ ಬೋರ್ಡು ನಿಮ್ಮ ಕಡೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಅಶ್ವಿನಿಗೆ ತಾನು ಮಾತಾಡಿದ ಮಾತೇ ನೆನಪಾಗಲ್ವಾ? ಬೋರ್ಡ್ ಇಳಿಸಿ ಉತ್ತರ ಕೊಡಿ ನನಗೆ. ಏನಾರೋ ಒಂದು ವಸ್ತು ನನ್ನ ಜಾಗದಲ್ಲಿ ಇಟ್ಟಿದ್ರೆ ತೆಗೆದು ಎಲ್ಲೋ ಒಂದು ಕಡೆ ಇಟ್ಟಿರ್ತಾರೆ, ಎಲ್ಲಿಟ್ಟಮ್ಮ ನಂಗೆ ಗೊತ್ತಿಲ್ಲ. ಓ, ನೀನೇ ಹೇಳ್ದಲ್ಮ ಅವತ್ತು ಕ್ಲೀನ್ ಮಾಡ್ಬೇಕಾದ್ರೆ ಅಲ್ಲಿಟ್ಟೆ ಅಂತೇಳಿ ನಾನೇ ಹೋಗಿ ಹೇಳಿದೆ. ನಾನು ಯಾವಾಗ ಹೇಳಿದೆ? ಹೌದು, ನನಗೆ ಗೊತ್ತೇ ಇಲ್ಲ ಅಂತ ಎಲ್ಲಿಟ್ಟಿದ್ದೀನಿ. ಸುಮಾರು ಸರಿ ಆ ಥರ ಅನುಭವ ಮುಟ್ಟೇ ಇಲ್ಲ. ಹೌದು. ಯಾಕೆ ಅಶ್ವಿನಿ? ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದ್ಸರಿ ಇಟ್ಟಿರ್ತೀನಿ, ಮತ್ತೆ ಕಲೆಕ್ಟ್ ಇಸ್ಕೊಂಡಿರ್ತಾರೆ ಅದನ್ನೇ, ಮತ್ತೆ ಅಲ್ಲೇ ಇಡು ಅಂತ ಹೇಳಿರ್ತಾರೆ, ಇಟ್ಟಿರ್ತೀನಿ. ಬಟ್ ಇವ್ರೆ ಯಾವಾಗ ಒಂದ್ಸರಿ ತಗೊಂಡಿರ್ತಾರೆ. ರೈಟ್. ನಾನು ಅವ್ರನ್ನ ಒಪ್ತೀನಿ. ಯಾವ ಜಾಗದಲ್ಲಿ ಏನೇನು ತಗೊಂಡಿರ್ತಾರೋ ಅಲ್ಲಲ್ಲೇ ವಾಪಸ್ ಅದೇ ಜಾಗದಲ್ಲಿ ಇಟ್ಟರೆ ಯಾವುದೇ ಕಾರಣಕ್ಕೂ ಮರೆಯೋಕ್ಕೂ ಸಾಧ್ಯ ಇಲ್ಲ. ಅದು ಮಿಸ್ಪ್ಲೇಸ್ ಆಗೋದಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಮತ್ತೆ ಅಲ್ಲಿ ಕೈ ಹಾಕಿದ್ರೆ ಅಲ್ಲೇ ಸಿಗುತ್ತೆ. ಅದು ಯಾವಾಗ ಮಿಸ್ಪ್ಲೇಸ್ ಆಗುತ್ತೋ, ಸುಮ್ಮನೆ ಇಷ್ಟ ಬಂದಿದ್ದ ಜಾಗದಲ್ಲಿ ಎಲ್ಲೆಲ್ಲೋ ಇಟ್ಬಿಡ್ತೀವೋ ಆವಾಗ ಹೋಯ್ತದು, ಸಿಗೋದು, ನೆನಪು ಆಗಲ್ಲ ಅದು. ಮಾಸ್ಟರ್ ನೀವೇ ಕರೆಕ್ಟು, ಮೇಡಮ್ ನೀವು ಸರಿ ಇಲ್ಲ. ಓಕೆ, ಸತ್ಯಪತಿ ಸುತ್ತಿನಲ್ಲಿ ನನ್ನ ಮುಂದಿನ ಪ್ರಶ್ನೆ. ಸ್ಕೂಲು ಅಥವಾ ಕಾಲೇಜಲ್ಲಿ ಯಾರು ತುಂಬ ಸ್ಟ್ರಿಕ್ಟ್? ಇದು ಏನೋ ಬೋರ್ಡ್ ಆ ಕಡೆ ಒಂದು ಚಿತ್ರ ಇದೆ ತಾನೇ? ನೋಡಿದ್ದೀನಿ ಸರ್, ನೋಡಿದ್ದೀನಿ. ಎಲ್ಲದಕ್ಕೂ ಒಂದೇ ತೋರಿಸ್ತಾ ಇದ್ದೀರಾ? ಅಶ್ವಿನಿ ಮೇಲೆ ಹೋಗ್ತಾ ಇದೆ ಎಲ್ಲ ವಿಷಯಕ್ಕೂ. ಓಕೆ, ಅಶ್ವಿನಿ ಸ್ಟ್ರಿಕ್ಟ್. ಓಕೆ, ನಮ್ಮ ಬಾಬಾ ಯಾಕೆ ಸ್ಟ್ರಿಕ್ಟ್ ಅಲ್ಲ ಅಂತ ಹೇಳಿ, ಆಮೇಲೆ ನೀವು ಯಾಕೆ ಸ್ಟ್ರಿಕ್ಟ್ ಅಂತ ಹೇಳಿ. ಅವ್ರು ಯೂಶಲಿ ಸ್ಟ್ರಿಕ್ಟ್ ಆಗಿರ್ತಾರೆ, ಬಟ್ ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ. ಯಾಕಂದ್ರೆ ಕಾಲೇಜ್ ಅಲ್ವಾ, ಅಷ್ಟೊಂದು ಸ್ಟ್ರಿಕ್ಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಹುಡುಗರು ಅವ್ರಿಗೆ ಮಾತು ಕೇಳಲ್ವಲ್ಲ. ಕೇಳಿದ್ರೆ ಇವ್ರಿಗೆ ಕೇಳಕ್ಕೆ ಹೋಗಲ್ಲ. ಇವ್ರು ಏನಾದ್ರು ಹೇಳಿದ್ರೆ ಇವ್ರಿಗೆ ತಿರುಗಿಸಿ ಮಾತಾಡ್ತಾರೆ ಅನ್ನೋದೊಂದು ಭಯ ಇರುತ್ತೆ. ಸ್ಟ್ರಿಕ್ಟ್ ಮಾಡೋದು ಅಷ್ಟು ಅಂದ್ರೆ ಇವರೇ ತುಂಬಾ ಹಾರ್ಡ್ ಇಲ್ಲ, ಬೈ ಹಾರ್ಟ್ ಇವ್ರು ಹಾರ್ಡ್ ಇಲ್ಲ.